ಶಿವತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಆರಾಧನೆ ಆರಾಧನೆ ಸಕಲೇ ಆರಾಧನೆ ಆರಾಧನೆ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಇಬ್ಬರು ಮೂವರು ಸೇರಿ ಮಣ್ಣಿನಿಂದ ನಡೆದಾಗ, ಇಬ್ಬರು ಮೂವರು ಸೇರಿ ಮಣ್ಣಿನಿಂದ ನಡೆದಾಗ, ನಾವರುವೆ ಎಂದವನೇ ಶಾಂತಿಯಲ್ಲಿ ಬಾಳುವವನೇ, ನಾವರುವೆ ಎಂದವನೇ ಸ್ತುತಿಯಲ್ಲಿ ಬಾಳುವವನೇ. ನಮ್ಮನೆಯ ಸ್ತೋತ್ರದಲ್ಲಿ ನಿನ್ನ ಕೃಪೆಯು ಹರಡಿತಪ್ಪ. ನಮ್ಮನೆಯ ಸ್ತೋತ್ರದಲ್ಲಿ ನಿನ್ನ ಕೃಪೆಯು ಹರಡಿತಪ್ಪ. ನಿನ್ನ ಕೃಪೆಯು ಹರಡುವಾಗ ಪ್ರಾರ್ಥಿಸುತ್ತೇನೆ ತಂದೆ. ಹಲ್ಲೆಲೂಯಾ. ಸೊ ಹೊಸ ವರ್ಷಕ್ಕೆ ಹೋಗಲಿಕ್ಕಿದೆ. ಹಲ್ಲೆಲೂಯಾ. ಹೊಸ ವರ್ಷ. ಈಗ ಗಾಡಿ ಅದನ್ನ ಸರ್ವಿಸ್ ಮಾಡೋದಕ್ಕಂತ ಒಂದು ಡೇಟ್ ಇರ್ತದೆ. ಹಲ್ಲೆಲೂಯಾ. ಗಾಡಿ ಸರ್ವಿಸ್ ಮಾಡೋದಕ್ಕಂತ ಒಂದು ಡೇಟ್ ಇರ್ತದೆ. ಸೊ ಅದರಲ್ಲಿ ಸರ್ವಿಸ್ ಮಾಡುವಾಗ ಗಾಡಿ ಚೆನ್ನಾಗಿ ಓಡುತ್ತದೆ. ಹಲ್ಲೆಲೂಯಾ. ಸ್ತೋತ್ರ. ಹಾಗೆ ಈಗ ಹೊಸ ವರ್ಷಕ್ಕೆ ನಾವು ಹೋಗ್ಲಿಕ್ಕಿದ್ದೇವಾ, ಸ್ವಲ್ಪ ನಮ್ಮನ್ನೇ ನಾವೇ ಸರ್ವಿಸ್ ಮಾಡ್ಕೋಬೇಕಾಗ್ತದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆತ್ಮೀಯ ಜೀವಿತದಲ್ಲಿ ಹೊಸ ವರ್ಷಕ್ಕೆ ನಾನು ಹೋಗುವಾಗ ಯಾವುದೆಲ್ಲ ದೇವರ ಚಿತ್ತ ಇಲ್ಲವೋ, ಯಾವುದೆಲ್ಲ ನನ್ನ ಜೀವನದಲ್ಲಿ ನನಗೆ ಸೋಲನ್ನ, ಅಸಮಾಧಾನವನ್ನ, ಆತ್ಮೀಯ ಜೀವಿತದಲ್ಲಿ ನಾನು ಬೆಳೆಯದ ಹಾಗೆ ನನ್ನ ತಡೆ ಮಾಡುವಂಥ ಸೈತಾನಕ್ಕೆ ಸಂಬಂಧಪಟ್ಟ ಕಾರ್ಯಗಳು ಯಾವುದೆಲ್ಲ ಇದೆಯೋ ಅದೆಲ್ಲ ಏನಿದೆ, ಯಾವುದಿದೆ, ಹೆಂಗಿದೆ, ಎಲ್ಲಿದೆ ಎಂಬುದಾಗಿ ನೋಡಿ ನೋಡಿ ಅದನ್ನು ಸ್ವಚ್ಛ ಮಾಡಿಕೊಂಡು ಹೊಸ ವರ್ಷ ಒಳಗಡೆ ಹೋಗಿದ್ರೆ ಬಹಳ ಉತ್ತಮ. ಯಾಕ್ರಿ ಸ್ವಚ್ಛ ಮಾಡಬೇಕಂದ್ರೆ ಹೊಸ ವರ್ಷದ ಆಶೀರ್ವಾದವನ್ನ ದೇವರು ಕೈಯಲ್ಲಿ ಇಟ್ಟುಕೊಂಡು ನಿಂತಿದ್ದಾರೆ. ಬಟ್ ದೇವರ ಕೃಪೆ ಶಾಶ್ವತವಾದದ್ದು. ದೇವರ ಕೃಪೆ ಶಾಶ್ವತವಾದದ್ದು. ಅದು ನಿನ್ನೆ, ಇವತ್ತು, ನಾಳೆ ಎಂದಿಗೂ
ಬದಲಾಗಲ್ಲ. ಆದರೆ ಕೃಪೆಯನ್ನ ಕಾಪಾಡಿಕೊಳ್ಳುವುದು, ಕೃಪೆಯನ್ನ ಕಳೆದುಕೊಳ್ಳುವುದು ನಮ್ಮ ಜವಾಬ್ದಾರಿ. ಹಲ್ಲೆಲೂಯಾ. ಕೃಪೆಯನ್ನ ನಾವು ಕಾಪಾಡಿಕೊಳ್ಳಬೇಕಂದ್ರೆ ದೇವರ ಆಸೆ. ಈ ಕೃಪೆಯನ್ನ ನಾವು ಕಾಪಾಡಿಕೊಳ್ಳುವುದಕ್ಕಾಗಿ ದೇವರು ಕೊಟ್ಟಂತ ಬೆಲೆ ದೊಡ್ಡದು. ನಮ್ಮ ಜೀವಿತದಲ್ಲಿ ಕೃಪೆ ಸಿಕ್ಕುವುದಕ್ಕಾಗಿ ದೇವರು ಉನ್ನತ 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 ಸಿಂಹಾಸನದಲ್ಲಿ ಕೋಟಿ ಕೋಟಿ ದೂತ ಸೈನಿಕರ ಮಧ್ಯದಲ್ಲಿ ಆರಾಧನೆಗೆ ಯೋಗ್ಯನಾಗಿರುವಂತ, ಸಕಲ ಮಹಿಮೆಗೆ ಘನತೆಗೆ ಯೋಗ್ಯನಾಗಿರುವಂತ ದೇವರು ಆ ಸಿಂಹಾಸನದಲ್ಲಿ ಇರುವಂತ ಎಲ್ಲ ಮಹಿಮೆಯನ್ನ ಬರಿದು ಮಾಡಿ, ಒಂದು ಬೇಡ ನನ್ನ ಜನರಿಗೆ ಕೃಪೆಯನ್ನ ಕೊಡುವುದಕ್ಕಾಗಿ ನಾನು ಎಲ್ಲವನ್ನು ಕಳೆದುಕೊಳ್ಳುತ್ತೇನೆ ಎಂಬುದಾಗಿ ಆತನು ನಮಗಾಗಿ ಇಳಿದು ಬಂದು ಬೆಲೆಯನ್ನ ಕಟ್ಟಿದ. ಸರಿ, ಈ ಭೂಮಿಗೆ ಇಳಿದು ಬಂದು ಆತನು ಸರ್ವಶಕ್ತನು, ಪರಾಕ್ರಮಶಾಲಿ. ಇಂಥ ಸರ್ವಶಕ್ತನು ಒಂದು ಬಲಹೀನನಾಗಿ ಜನರು ಉಗುಳುವುದಕ್ಕೂ ಬಡಿಯುವುದಕ್ಕೂ ಬೈಯುವುದಕ್ಕೂ ಎಳೆಯುವುದಕ್ಕೂ ಏನ್ ಬೇಕಾದ್ರೆ ಒಂದು ವ್ಯಕ್ತಿಗೆ ಮಾಡಬಹುದು ಎಂಬುದಾಗಿ ಒಂದು ದಾಸನ ರೂಪದಲ್ಲಿ ನಿನಗಾಗಿ ನನಗಾಗಿ ತನ್ನನ್ನ ಕ್ರಯ ಕೊಟ್ಟು ಈ ಕೃಪೆಯನ್ನ ದೇವರು ನಮಗೆ ಕೊಡಿಸಿದ. ಅದು ಮಾತ್ರ ಅಲ್ಲ, ಈ ಭೂಮಿಗೆ ಇಳಿದು ಬಂದು ಕೊನೆ ರಕ್ತ ಹನಿ ಹೊರಗೆ ಚಲ್ಲಿ ಆ ಕ್ರಯ ಕೊಟ್ಟು ನಮಗೆ ಈ ಕೃಪೆಯನ್ನ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಈ ಕೃಪೆ ಸಾಮಾನ್ಯವಾಗಿ ಸಿಗಲಿಲ್ಲ. ಹಲ್ಲೆಲೂಯಾ. ಈ ಕೃಪೆ ಹೊಂದಿದವರಿಗೆ ದೇವರು ಕೊಟ್ಟಂತ ಒಂದು ಜಯ ಏನು ಗೊತ್ತಾ? ಲೂಕನ್ ಬರೆದ ಸುವಾರ್ತೆ ಐ ಥಿಂಕ್ 10ನೇ ಅಧ್ಯಾಯ 19ನೇ ವಾಕ್ಯವ ಅಥವಾ 19ನೇ ಅಧ್ಯಾಯ 10ನೇ ವಾಕ್ಯವ ಗೊತ್ತಿಲ್ಲ. ವಾಕ್ಯ ಹೇಳುತ್ತದೆ, ಸೈತಾನನ ಅವನ ಕ್ರಿಯೆಗಳು ನಿಮ್ಮನ್ನ ಏನು ಮಾಡುವುದಕ್ಕೆ ಸಾಧ್ಯ ಇಲ್ಲ. ಸೈತಾನ ಅವನ ಕ್ರಿಯೆಗಳು ಎಲ್ಲವನ್ನು ಕೂಡ ನೀವು ಅಳಿಸುವಿರಿ. ಏನ್ ಮಾಡ್ವಿ? ನೀನು ಅಳಿಸುವಿ ಎಂಬುದಾಗಿ ಒಂದು ಜಯದ ಅಭಿಷೇಕ, ಒಂದು ಜಯವನ್ನ ದೇವರು ಕೃಪೆ ನಮಗೆ ತಂದು ಕೊಟ್ಟಿದೆ. ಯಾಕಂದ್ರೆ ಈ ಲೋಕದಲ್ಲಿ ಎರಡೇ ಶಕ್ತಿ, ಒಂದು ದೇವರ ಶಕ್ತಿ, ಇನ್ನೊಂದು ಸೈತಾನ ಶಕ್ತಿ. ದೇವರ ಶಕ್ತಿ ಹೇಳುತ್ತದೆ, ನಾನು ನಿನಗೆ ಜೀವ ಇರಬೇಕೆಂದಲೂ ನಿನ್ನ ಜೀವನದಲ್ಲಿ ಪರಿಪೂರ್ಣವಾಗಬೇಕೆಂದಲೂ ಬಂದೇನೆ. ಸೈತಾನ ಶಕ್ತಿ ಹೇಳುತ್ತದೆ, ನಾನು ನಿನ್ನನ್ನು ನಾಶ ಮಾಡಬೇಕೆಂದಲೂ ನಿನ್ನನ್ನ ಕತ್ತುಕೊಳ್ಳಬೇಕೆಂದಲೂ ನಿನ್ನ ಜೀವನದಲ್ಲಿ ಇರುವಂತಹ ಸುಖವನ್ನ ಕೊಯ್ಯಬೇಕೆಂದಲೂ ಬಂದೇನೆ. ಹಲ್ಲೆಲೂಯಾ. ಎರಡು ಶಕ್ತಿಯೇ ಉಂಟು. ಈ ಸೈತಾನ ಶಕ್ತಿಯಿಂದ ದೇವರು ನಮ್ಮನ್ನ ಕಾಪಾಡುವುದಕ್ಕಾಗಿ, ಬದುಕಿಸುವುದಕ್ಕಾಗಿ ದೇವರು ಆತನ ಕೃಪೆಯನ್ನ ನಮಗೆ ತಂದು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಈ ಕೃಪೆಯನ್ನು ಇಟ್ಟುಕೊಂಡು ನೀನು ಏನ್ ಮಾಡು ಎಂದು ದೇವರು ಹೇಳ್ತಾನೆ. ಯಾಕೋಬ ಪತ್ರಿಕೆ 4ನೇ ಅಧ್ಯಾಯ 7ನೇ ವಾಕ್ಯ ಹೇಳುತ್ತದೆ, ನೀನು ದೇವರಿಗೆ ಒಳಗಾಗಿ ಸೈತಾನನ್ನ ಎದುರಿಸು. ಯಾರಿಗೆ ಒಳಗಾಗು? ದೇವರಿಗೆ ಒಳಗಾಗಿ ಸೈತಾನನ್ನ ಎದುರಿಸು, ಅವನು ನಿಮ್ಮನ್ನ ಬಿಟ್ಟು ಓಡಿ ಹೋಗುವನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕರ್ತನು ಹೇಳುವಂತ ಮಾತ್ರ ಗಮನಿಸಬೇಕು. ನಾನು ಯಾವುದನ್ನ ನಾವು ಕ್ಲಿಯರ್ ಮಾಡಿಕೊಂಡು ಹೋಗಬೇಕು ಎಂಬುದಾಗಿ ನಿಮಗೆ ಹೇಳಿಕೊಡ್ತಾ ಇದ್ದೇನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ಅದನ್ನೇ ಹೇಳಿದರು, ಅದನ್ನೇ ಹೇಳಕ್ಕೆ ಬೇಕಪ್ಪ. ಹೊಸ ವರ್ಷದ ಒಳಗಡೆ ಹೋಗುತ್ತೇವೆ, ಕೊನೆ ಭಾನುವಾರ. ಈ ಭಾನುವಾರ ಸಂದೇಶವನ್ನ ಪ್ರಿಪೇರ್ ಮಾಡುವುದಕ್ಕೂ ನಮಗೆ ಸಮಯಗಳು ಇಲ್ಲದಂತ ಒಂದು ಸಿಚುವೇಶನ್. ಯಾಕೆಂದ್ರೆ ದಿನ ನಾವು ಕ್ರಿಸ್ಮಸ್ ಹಬ್ಬದ ಆಚರಣೆಯಲ್ಲಿ ವಾಕ್ಯ ಕೊಡಲೇ ಬೇಕು. ರಾತ್ರಿ ಬರುವುದು ಲೇಟು, ಬೆಳಗ್ಗೆ ಆದರೆ ಸ್ವಲ್ಪ ಸಮಯ ನಾವು ರೆಸ್ಟ್ ತಗೊಳ್ತೀವಿ. ಆದರೆ ಈ ಕ್ರಿಸ್ಮಸ್ ದಿನಮಾನಗಳಲ್ಲಿ ಆ ರೆಸ್ಟ್ ಸಿಗಲಿಲ್ಲ. ಯಾಕೆಂದ್ರೆ ದೇವರ ಸಮ್ಮುಖದಲ್ಲಿ ಕುಂತು ವಾಕ್ಯಗಳನ್ನ ದೇವರ ಬಳಿಯಿಂದ ಕೇಳಿದರೆ ಆ ಜೀವವುಳ್ಳ ವಾಕ್ಯವು ಅನೇಕ ಮಕ್ಕಳಿಗೆ ಬಿಡುಗಡೆಯನ್ನ, ಸ್ವಸ್ಥತೆಯನ್ನ ಕೊಡುವುದಕ್ಕೆ ಸಾಧ್ಯ ಉಂಟು. ಸೊ ಆದರೂ ಕೂಡ ಅಪ್ಪ ನಾನು ಏನ್ ಮಾಡಬೇಕು, ಸಭೆಗೆ ಏನು ಹೇಳಬೇಕು ಅಂದ್ರೆ ಕರ್ತನು ಹೇಳಿದ, ನಿಮ್ಮಲ್ಲಿ ಈಗ ಇರುವಂತ ಹೊಸ ವರ್ಷದಲ್ಲಿ ಪ್ರವೇಶ ಮಾಡಬೇಡ. ಹಲ್ಲೆಲೂಯಾ.
ಹೊಸ ವರ್ಷದಲ್ಲಿ ನನ್ನ ಮಕ್ಕಳು ಹಿಂಗಿರ್ಬೇಕು ಹಂಗಿರ್ಬೇಕಂತ ಅನೇಕ ಬಹುಮಾನಗಳನ್ನ ವಾಗ್ದಾನಗಳನ್ನ ನಾನು ಸಿದ್ಧ ಮಾಡಿ ಇಟ್ಟುಕೊಂಡಿರುವುದನ್ನ ಎಲ್ಲವೂ ಕೂಡ ನೀವು ಅನುಭವಿಸುವುದಕ್ಕೆ ನಿಮ್ಮನ್ನ ಪ್ರಿಪೇರ್ ಮಾಡಬೇಕು, ನಿಮ್ಮನ್ನ ಸ್ವಚ್ಛ ಮಾಡಬೇಕು. ಹೇಗೆ ಸ್ವಚ್ಛ ಮಾಡಬೇಕು? ಸೈತಾನನ್ನ ನೀನು ಓಡಿಸಬೇಕು. ಸೈತಾನ ಓಡಿಸ್ಬೇಕಂದ್ರೆ ಇನ್ನೊಂದು ಕಾರ್ಯ ಮಾಡಬೇಕು. ಸೈತಾನ ಯಾವಾಗ ಓಡುತ್ತಾನೆ ಅಂದ್ರೆ ವಾಕ್ಯ ಹೇಳ್ತದೆ, ಎಫೆಸ ಪತ್ರಿಕೆ 4:27 ಓದಮ್ಮ. ಎಫೆಸ ಪತ್ರಿಕೆ 4:27. ಸೈತಾನನಿಗೆ ಅವಕಾಶ ಕೊಡಬೇಡಿ. ಓ, ಸೈತಾನ ಒಳಗಡೆ ಇಟ್ಕೊಂಡೇ ಸೈತಾನ ಓಡು ಸೈತಾನ ಓಡು ಸೈತಾನ ಓಡಂದ್ರೆ ಓಡಲ್ಲ. ಸೈತಾನಿಗೆ ಅವಕಾಶ ಕೊಡಬಾರದು. ಹಂಗಂದ್ರೆ ಸೈತಾನಿಗೆ ಸಂಬಂಧಪಟ್ಟಿದ್ದು ನಿನ್ನಲ್ಲಿ ಏನಿದೆ, ಸೈತಾನಿಗೆ ಸಂಬಂಧಪಟ್ಟಿದ್ದು ಇರುವ ತನಕ ಸೈತಾನಿಗೆ ಅಧಿಕಾರ ಇದೆ. ಅವನನ್ನ ಓಡಿಸಕ್ಕೆ ಆಗುವುದಿಲ್ಲ. ಅಲ್ಲೇಲೂಯ. ಸೈತಾನಿಗೆ ಸಂಬಂಧಪಟ್ಟಿದ್ದದನ್ನ ನಿಮ್ಮ ಜೀವಿತದಲ್ಲಿ ಇಟ್ಕೊಂಡು ಸೈತಾನೆ ಓಡು, ನನ್ನನ್ನೇ ಒಳಗೆ ಇಟ್ಕೊಂಡು ನನ್ನೇ ಓಡುವಂತೀನಿ, ನಾನೇ ಹೋಗ್ತೀನಿ ಅಂತ ಅದು ಹೇಳ್ತಾರೆ. ಸೊ ಸೈತಾನಿಗೆ ಸಂಬಂಧಪಟ್ಟಿದಂತ ಸಿಟ್ಟು, ಕಚ್ಚರೇಲ, ಮಚ್ಚರ, ಕುಡುಕಿತನ, ದುಂಡುವತನ, ಜಗಳಗಳು, ಹೊಟ್ಟೆಗಿಚ್ಚುಗಳು, ಮನುಷ್ಯನಿಗೆ ಮೊಗಸ್ತುತಿ ಮಾಡಿ ದೇವರಿಗೆ ತಿರಸ್ಕಾರ ಮಾಡುವುದು, ಏನೇನಿದೆಯೋ ಅದು ಎಲ್ಲವನ್ನು ಕೂಡ ನಾವು ಏನ್ ಮಾಡಬೇಕು? ತೆಗೆದು ನಮಗೆ ಗೊತ್ತಿದೆ, ನಮಗೆ ಯಾವುದು ಸತ್ಯ, ಯಾವುದು ಸುಳ್ಳು, ಯಾವುದು ಪರಿಶುದ್ಧತೆಗೆ ಸಂಬಂಧಪಟ್ಟಿದ್ದು, ಯಾವುದು ಪಾಪಕ್ಕೆ ಸಂಬಂಧಪಟ್ಟಿದ್ದು, ಯಾವುದು ಸೈತಾನಿಗೆ ಸಂಬಂಧಪಟ್ಟಿದ್ದು, ಯಾವುದು ದೇವರಿಗೆ ಸಂಬಂಧಪಟ್ಟ ಗೊತ್ತು. ಅದರ ಆರಂಭದಲ್ಲಿ ರಕ್ಷಣೆ ಹೊಂದಿದಂತ ಉರುಪು ಆರಂಭದಲ್ಲಿ ಆ ರಕ್ತ ಬಿಸಿ ಬಿಸಿಯಾಗಿದ್ದಾಗ ಯಾವುದೆಲ್ಲ ತಪ್ಪು 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 ತಪ್ಪಂತ ಅನಿಸಿತ್ತು, ಈಗ ಹೋಗ್ತಾ 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 ಅದರಲ್ಲಿ ಕಾಂಪ್ರಮೈಸ್ ಆಗಿ 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 ಈಗ ದೊಡ್ಡ ದೊಡ್ಡ ತಪ್ಪುಗಳೆಲ್ಲ ತಪ್ಪಾಗಿಯೇ ಅನಿಸಲಿಲ್ಲ. ದೊಡ್ಡ ದೊಡ್ಡ ತಪ್ಪುಗಳು ಕೂಡ ಏನಾಗಲಿಲ್ಲ. ಯಾರು ಮಾಡಿಲ್ಲ? ನಾನು ಮಾಡ್ತೀನಿ. ಎಲ್ಲರೂ ಮಾಡವ್ರ, ನಾನು ಮಾಡ್ತೀನಿ. ಎಲ್ಲರೂ ನರಕ ಹೋಗ್ತಾರೆ, ನೀವು ಹೋಗ್ತೀರಾ? ಎಲ್ಲರೂ ಏನೋ ಒಂದು ಹೊಸದಾಗಿ ವೈರಸ್ ವ್ಯಾಧಿಯಲ್ಲಿ ಸಾಯಲಿಕ್ಕಿದ್ದಾರೆ. ನಾವು ಸಾಯಕ್ಕೆ ಸಾಧ್ಯನಾ? ನಾವು ಸಾಯಕ್ಕೆ ನಮ್ಮನ್ನ ಒಪ್ಪಿಸ್ಕೊಡ್ತೇವ? ಎಲ್ಲರ ಕುಟುಂಬದಲ್ಲಿ ಡೈವರ್ಸ್ ಆಗುತ್ತೆ, ನಿಮ್ಮ ಕುಟುಂಬದಲ್ಲಿ ಡೈವರ್ಸ್ ಆಗೋದಕ್ಕೆ ಒಪ್ಪಿಸ್ಕೊಡ್ತೀರಾ? ಎಲ್ಲರ ಕುಟುಂಬದಲ್ಲಿ ಸಣ್ಣ ಸಣ್ಣ ಮಕ್ಕಳು ಸಾಯ್ತಾರೆ, ನನ್ನ ಕುಟುಂಬದಲ್ಲಿ ನಮ್ಮ ಮಕ್ಕಳನ್ನ ಸಾಯಕ್ಕೆ ಒಪ್ಪಿಸ್ಕೊಡಕ್ಕಾಗುತ್ತಾ? ಎಲ್ಲರೂ ಮಾಡಾರ, ನಾನು ಯಾಕೆ ಮಾಡಬಾರದು ಅಂತ ಹೇಳಿ 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 ಪಾಪದಲ್ಲಿ ಕಾಂಪ್ರಮೈಸ್ ಆಗಿ ಆಗಿ ಈಗ 13 ಈ ಮಕ್ಕಳನ್ನ ಕುಂಡ್ರಿಸಂದ ಯಾಕೆ ಹೇಳಿ ಗೊತ್ತಾ? ಸಣ್ಣ ಸಣ್ಣ ಮಕ್ಕಳ ಕೈಯಲ್ಲಿ ಮೊಬೈಲು, ಸಣ್ಣ ಸಣ್ಣ ಮಕ್ಕಳ ಕೈಯಲ್ಲಿ ತಂದೆ ತಾಯಿ ಬಹಳ ಬಿಸಿ, ಅವರನ್ನ ಡಿಸ್ಟರ್ಬ್ ಮಾಡಬಾರ್ದು ಅಂತ ಇವ್ರ ಕೈಯಲ್ಲಿ ಮೊಬೈಲ್ ಕೊಟ್ಬಿಟ್ಟವ್ರ. ಸಾಕ್ಷಾತ್ ಲೂಸಿಫರನ್ನ ಕೈಯಲ್ಲಿ ಕೊಟ್ಬಿಟ್ಟವ್ರ. ಅವನ ಆಡ್ಕೊಂಡಿರ್ಲಿ ಅಂತ ಅವನಿಗೆ ಸುಮಾರು ಹಾಕೊಂಡು, ಈಗ ನಿಮಗೆ ಎಂತೆಂತ ಬ್ಯಾಂಗಲ್ಲಿ ಹಾಕೊಂಡಿದೆಯೋ ಗೊತ್ತಿಲ್ಲ, ಅವನಿಗೆ ಸುಮಾರು ಹಾಕೊಂಡಿದೆ. ಈಗ ಫೇಸ್ಬುಕ್ ಅಲ್ಲಿ ಅವನಿಗೆ ಹಾಕೊಂಡು, ಟ್ವಿಟ್ಟರ್ ಅಲ್ಲಿ ಅವನಿಗೆ ಹಾಕೊಂಡು, ಇನ್ಸ್ಟಾಗ್ರಾಮ್ ಅಲ್ಲಿ ಅವನಿಗೆ ಹಾಕೊಂಡು ನಾಶವಾಗುವುದಕ್ಕೆ ಕೈಯಲ್ಲಿ ಮೊಬೈಲನ್ನ ನಾನು ಕೊಡಿಸಿ ನಮ್ಮ ಮಕ್ಕಳ ಕೈಯಲ್ಲಿ ಹೆಂಗ್ ಯೂಸ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಸಣ್ಣವರಾಗಿರುವಾಗ ಗೊತ್ತಿಲ್ಲ. ಈ ಶಾಲೆಯಲ್ಲಿ ಒಂದು ದೆವ್ವ ಬಂದಿತ್ತು. ಏನ್ ದೆವ್ವ ಗೊತ್ತಾ? ಆನ್ಲೈನ್ ಕ್ಲಾಸ್ ನಾಶವಾಗಿ ಹೋಗೋದಿಗೆ. ಆನ್ಲೈನ್ ಅಲ್ಲಿ ಇವ್ರ ಕ್ಲಾಸ್ ಇವ್ರು ತಗೊಳ್ಳೋದ ಕ್ಲಾಸೇ ಬೇರೆ. ಅವ್ರ ಕ್ಲಾಸಲ್ಲಿ ಇವ್ರು ಕುಂಡ್ರಂಗಿಲ್ಲ, ಅವ್ರ ಕ್ಲಾಸಲ್ಲಿ ಓಡ್ತಾ ಇರ್ತದ, ಇವ್ರ ಮನೆಯಾಗ ಎಲ್ಲ ತಿರುಗಾಡ್ತಾನ. ಇಲ್ಲಿ ಬಂದು ಈಕೆ ಅಡಿಗೆ ಮಾಡ್ತಾ ಇದ್ದಾಳೆ, ಕಾಫಿ ಕುಡಿತಾ ಇದ್ದಾಳೆ, ಮಲಗ್ತಾ ಇದ್ದಾಳೆ, ಎದ್ದು ಹೋಗ್ತಾ ಇದ್ದಾಳೆ. ಅಲ್ಲಿ ಟೀಚರ್ ಬಳ 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 ಅಂದ್ರೆ ಏನೋ ಪಾಪ ಆಕೆ ಮಾತಾಡ್ತಾ ಇದ್ರು. ಆದ್ರೆ ನೋಡಿ, ಆರಂಭದಲ್ಲಿ ಒಂದು ಮೊಬೈಲಲ್ಲಿ ಏನಾದ್ರೂ ಒಂದು ಬಂದ್ರೆ, ಈ ಪಾಸ್ಟರ್ ಹೇಳಿದಾರೆ, ದೇವರ ವಾಕ್ಯ ಹೇಳ್ತದೆ, ಇದು ತಪ್ಪು, ಇದು ನೋಡ್ಬಾರ್ದಂತ ಪಟ್ಟಂತ ಕಣ್ಮುಚ್ಚಿದ. ಸೈತಾನ ಅಂತ ಅದನ್ನ ತಂದ್ಬಿಟ್ಟ. ಆಮೇಲೆ ಸ್ವಲ್ಪ ಒಂದೇ ಒಂದು ಕಣ್ ತರದ್ ಮಾತ್ರ
ಈ ಒಂದೇ ಕಣ್ಣು ತರ ಮತ್ತೆ ಎರಡು ಕಣ್ಣು ಮತ್ತೆ ಆಮೇಲೆ ಅದು ಒಳಗಡೆನೆ ಮಕ್ಕಳು ಮಾತ್ರ ಅಲ್ಲ, ಅನೇಕ ಅಣ್ಣಗಳು ಹಂಗೆ, ಅನೇಕ ಅಕ್ಕಗಳು ಹಂಗೆ. ಅಲ್ಲೇಲೂಯ. ಕೈಯಲ್ಲಿ ಇರುವಂತ ಮೊಬೈಲ್ ಇದರಲ್ಲಿ ಏನ್ ನೋಡ್ತಾ ಇದ್ದೇವೆ, ನಮ್ಮನ್ನು ಪರಿಚಯಿಸಬೇಕು. ಅಲ್ಲೇಲೂಯ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ನಮಗೆ ಹೇಳ್ತಾ ಇದೆ. ದೇವರ ಕಿವಿ ಕೊಡಂದ್ರೆ ಇವ್ರ ಕಣ್ಣು, ಇವ್ರ ಬಾಯಿ, ಇವರ ಕಿವಿ, ಇವರ ಕೈಯೆಲ್ಲ ಯೂಸ್ಲೆಸ್ಗೆ ಕೊಡುವುದು. ಏನಿಗೆ? ಉಪಯೋಗ ಇಲ್ಲದಕ್ಕೆ. ಯಪ್ಪ, ಉಪಯೋಗ ಆಗುವುದಕ್ಕೆ ನಿನ್ನ ಕೈ ಕೊಡು, ನಿನ್ನ ಬಾಯಿ ಕೊಡು, ನಿನ್ನ ಕನ್ನಡ ಕೊಡಂದ. ಉಪಯೋಗ ಇಲ್ಲದಂತ ವಿಷಯಕ್ಕೆ ಕೊಟ್ಟು ಅದನ್ನ ಜೀವನದಿಂದ ತೆಗಿಯಕ್ಕೆ ಆಗ್ಲಿಲ್ಲ. ಅದಕ್ಕೆ ಏಸಪ್ಪ ಅಲ್ಲಿ ಹೇಳ್ತಾ ಇದ್ರು, ಯಪ್ಪ ದೇವರ ಮಗನೇ, ದೇವರ ಮಗಳೇ, ಎರಡು ಯಜಮಾನನಿಗೆ ಕೆಲಸ ಮಾಡಕ್ಕಾಗಲ್ಲ. ಎರಡು ಯಜಮಾನನಿಗೆ ನೀನ್ ದೇವರ ಮಗನ್ದಾನೆ, ನೀನ್ ಕೃಪೆ ಹೊಂದಿದವನ್ದಾನೆ. ಈ ಕೃಪೆಯಲ್ಲೇ ನೀನ್ ನೆಲೆ ನಿಲ್ಲಬೇಕಂದ್ರೆ ನಿನ್ನ ಕೃಪೆಯನ್ನ ಕೊಟ್ಟಂತ ಒಂದು ಯೇಸುವಿಗೆ ನೀನು ಕೆಲಸ ಮಾಡಬೇಕು. ಇಲ್ಲದಿದ್ರೆ ನಿನ್ನನ್ನ ಹಾಳು ಮಾಡುವಂತ ಸೈತಾನನಿಗೆ ಕೆಲಸ ಮಾಡಬೇಕು. ಇಬ್ಬರಲ್ಲಿ ಯಾರಾದ್ರೂ ಒಬ್ಬರು ಚಾಯ್ಸ್ ಮಾಡು. ಮನೆಗಳಲ್ಲಿ ಅಪ್ಪ ಮತ್ತೆ ಇದು ತಾಯಿ ಮತ್ತೆ ತಂದೆ ಮಕ್ಕಳ ಹತ್ರ ಕೇಳ್ತಾರೆ, ನಿನಗೆ ಅಪ್ಪ ಇಷ್ಟನಾ ಅಮ್ಮ ಇಷ್ಟನಾ? ಅದು ಪಾಪ ಏನ್ ಮಾಡುವುದು, ಇವನಂತೂ ಹೊರಗೆ ಹೋಗಿ ನಮಗೆಲ್ಲ ತಕ್ಕೊಡ್ತಾನೆ. ಈಕೆಂದು ಹೊಟ್ಟೆಗೆ ಹುಟ್ಟಾಗ್ತಾಳೆ, ಅದು ನೋಡ್ತದೆ. ಇಬ್ಬರು ಇಷ್ಟ, ಯಾರಾದ್ರೂ ಒಬ್ಬರಿಗೆ ಹೇಳಿ. ಏನ್ ಮಂಡ್ರು ಇದ್ದಾವೆ, ಯಾರಾದ್ರೂ ಒಬ್ಬರಿಗೆ ಹೇಳ್ಬೇಕಂತ. ಅದು ಇಬ್ಬರು ಇಷ್ಟ ಅಂದ್ರೆ ಕರೆಕ್ಟ್ ಹೇಳಿದ್ದದು. ಅಲ್ಲೇಲೂಯ. ಯಾರು ಒಬ್ಬರು ಹೇಳಿ. ಆದ್ರೆ ಈಗ ಏಸಪ್ಪ ಹೇಳ್ತಾರೆ, ಹೇಳಿ ಮಗ, ನಿನಗೆ ಸೈತಾನ್ ಬೇಕಾ, ನಾನ್ ಬೇಕಾ? ಒಂದು ಪರಲೋಕ ಅಲ್ಲದಿದ್ರೆ ನರಕ, ಒಂದು ಪರಿಶುದ್ಧತೆ ಇಲ್ಲದಿದ್ರೆ ಅಶುದ್ಧತೆ. ಅಲ್ಲೇಲೂಯ. ಪ್ರೈಸ್ ದಿ ಲಾರ್ಡ್. ಒಂದು ಶುದ್ಧವಾದ ನೀರು ಇಲ್ಲದಿದ್ರೆ ಗಟ್ರ ನೀರು. ಪ್ರೈಸ್ ದಿ ಲಾರ್ಡ್. ಏನ್ ಬೇಕು ನಿನಗೆ? ಒಂದು ಉತ್ತಮವಾದ ಜೀವನ ಅಥವಾ ಹೀನವಾದ ಜೀವನ. ವಾಟ್ ಯು ವಾಂಟ್, ಯುವರ್ ಚೂಸ್. ಆದ್ರೆ ಎಲ್ಲರಿಗೂ ಆಸೆ ಏನು ಗೊತ್ತಾ? ಎಲ್ಲರಿಗೂ ಆಸೆ ಉಂಟು, ನಾನು ಆತ್ಮೀಯದಲ್ಲಿ ಬಲಿಷ್ಠನಾಗಿರಬೇಕು, ನಾನು ಆತ್ಮೀಯ ಜೀವಿತದಲ್ಲಿ ಹಾಗೆಯೇ ನನಗೆ ವರಗಳು ಬರ್ತಾ ಇರಬೇಕು, ನಾನು ಅಲ್ಲಿ ಹೋಗಿ ಕೋಟನ್ನ ಹಿಂಗೆ ಹಾರಿಸಿದ್ರೆ ಎಲ್ಲರೂ ಬಡಬಡಬಡಬಡಂದ ಬಿಡಬೇಕು. ಆಸೆ ಎಲ್ಲ ಭಯಂಕರವಾಗಿದೆ. ಆದರೆ ಸೈತಾನಿಗೆ ಸಂಬಂಧಪಟ್ಟಿದ್ದು ನಿನ್ನಲ್ಲಿ ಇರುವ ತನಕ. ಅಲ್ಲೇಲೂಯ. ಸೈತಾನನ ಓಡಿಸುವುದಕ್ಕೆ ಸಾಧ್ಯ ಇಲ್ಲ. ಸೈತಾನಿಗೆ ಸಂಬಂಧಪಟ್ಟಿದ್ದು ಏನೆಂಬುದಾಗಿ ನಾವು ಹುಡುಕುವಂಥದ್ದು ಅವಶ್ಯ. ಯಾಕೆ? 1 ಯೋಹಾನ 2:17 ಹೇಳ್ತದೆ, ಸೈತಾನಿಗೆ ಸಂಬಂಧಪಟ್ಟಿದ್ದು ಏನ್ ಮಾಡ್ತದಯ್ಯ? ಲೋಕವು ಅದರ ಆಸೆಯು ಗತಿಸಿ ಹೋಗುತ್ತದೆ, ಅದು ನಾಶವಾಗುತ್ತದೆ. ಆದರೆ ದೇವರ ಚಿತ್ತವನ್ನು ನೆರವೇರಿಸುವಂತ ಮಗನೇ, ಮಗಳೇ, ನೀನೇನಾಗುತ್ತಿ? ಎಂದೆಂದಿಗೂ. ಅಲ್ಲೇಲೂಯ. ಕರಗಳ ತಟ್ಟಿ. ಅದರ ದೇವರಿಗೆ ಆಸೆ ನೀನು ಎಂದೆಂದಿಗೂ ಚೆನ್ನಾಗಿರ್ಬೇಕು, ನೀನು ಎಂದೆಂದಿಗೂ ನಿನ್ನಲ್ಲಿ ಶುಭ ಇರಬೇಕು, ನಿನ್ನಲ್ಲಿ ಇರುವಂತ ಸಂತೋಷ, ನಿನ್ನಲ್ಲಿ ಇರುವಂತ ಆನಂದವು ಎಂದೆಂದಿಗೂ ಅದು ಏನಾಗಬೇಕು? ಪರಿಪೂರ್ಣವಾಗಬೇಕು. ಅದಕ್ಕೋಸ್ಕರ ಲೋಕವು ಅದರ ಆಶ್ರಯೋ. ಅದಕ್ಕೆ ದೇವರು ಹೇಳಿದ್ರು, ನಿನ್ನ ಕಣ್ಣು ಪಾಪ ಮಾಡಿದ್ರೆ ಏನ್ ಮಾಡು? 2 ಕಣ್ಣು ಐತಿ ನಿನಗೆ, ನಿನ್ನ ಬಲ ಕಣ್ಣು ಅದು ಪಾಪಕ್ಕೆ ಎಳೆತಾ ಇದ್ರೆ ಅದನ್ನ ಏನ್ ಮಾಡು? ಕಿತ್ಬಿಡು. ನಿನ್ನ ಕೈ, 2 ಕೈಯಲ್ಲಿ ಒಂದು ಕೈ ಪಾಪ ಮಾಡಿದ್ರೆ ಆ ಒಂದು ಕೈಯನ್ನ ಕತ್ತರಿಸ್ಬಿಡು. ಯಾಕೆ ದೇವರು ಇಷ್ಟು ಸ್ಟ್ರಾಂಗ್ ಆಗಿ ಹೇಳ್ತಾರ? ನೀನು 2 ಕಣ್ಣು ಉಳ್ಳವನಾಗಿ ನರಕದಲ್ಲಿ ಹೋಗಿ ನಾಶನವಾಗುವುದಕ್ಕಿಂತ ನೀನು ಒಂದೇ ಕಣ್ಣು ಉಳ್ಳವನಾಗಿ ಪರಲೋಕ ಬರುವುದು ಒಳ್ಳೆಯದು. ನೀನು 2 ಕೈ ಉಳ್ಳವನಾಗಿ ನರಕದಲ್ಲಿ ಹೋಗಿ ನಾಶವಾಗುವುದಕ್ಕಿಂತ ನೀನು ಒಂದೇ ಕೈ ಉಳ್ಳವನಾಗಿ. ಅರ್ಥ ಮಾಡ್ಕೊಳ್ರಿ. ಈ ಲೋಕದಲ್ಲಿ ಮನುಷ್ಯರ ಮುಂದೆ ಮುಖಸ್ತುತಿ ಮಾಡಿ ಮನುಷ್ಯನಿಗಾಗಿ ನೀನು ಜೀವಿಸಿ ನೀನು ನರಕಕ್ಕೆ ಹೋಗುವುದಕ್ಕಿಂತ
ಮನುಷ್ಯ ನಿನ್ನನ್ನು ದ್ವೇಷಿಸಿ, ಮನುಷ್ಯ ನಿನ್ನ ಮೇಲೆ ಸುಳ್ಳು ಹೇಳಿ, ಮನುಷ್ಯ ನಿನ್ನನ್ನು ಹಗೆ ಮಾಡಿ ಪರಲೋಕ ದೇವರು ಮೆಚ್ಚುವಂತ ವ್ಯಕ್ತಿಯಾಗಿ ಜೀವನ ಮಾಡುವುದು ಒಳ್ಳೆಯದು. ಆರಂಭದಲ್ಲಿ ನಾವು ನಿತ್ಯ ಜೀವಿತಕ್ಕಾಗಿ ಓಡಬೇಕೆಂಬುದಾಗಿ ಪ್ರಸಂಗ ಮಾಡಿ ಆತ್ಮಿಕ ಜೀವಿತವೇ ನಮಗೆ ಸಕಲವನ್ನು ಕೊಡುತ್ತದೆ ಅಂತ ಹೇಳಿದವರಲ್ಲ. ಇವತ್ತು ಕಾಣಿಕೆ ಕೊಟ್ಟರೆ ನಿಮಗೆ ಎಲ್ಲ ಆಶೀರ್ವಾದವೂ ಬರುತ್ತದೆ ಎಂಬುದಾಗಿ ಬರೀ ಪ್ರಾಸ್ಪರಿಟಿಯ ಮಾತ್ರ ಬೋಧಿಸುವಂತ ಬೋಧಕರಾಗಿ ಬದಲಾಗ್ಬಿಟ್ಟವ್ರ. ಕರ್ತನಾದ ದೇವರು ನಮಗೆ ಹೇಳುವಂತ ಮಾತುಗಳಲ್ಲಿ ಗಮನಿಸಬಹುದು. ನಾವು ಅನೇಕ ಸತಿ ಕೇಳುತ್ತೇವೆ, ಯಾಕಪ್ಪ ಲೋಕದಲ್ಲಿ ಇವನ್ ಮಾಡಿಲ್ವ, ಅವನೆಲ್ಲ ಒಪ್ಪಿಕೊಂಡಾರೆ, ಇವನೆಲ್ಲ ಒಪ್ಪಿಕೊಂಡಾರೆ. ವಾಕ್ಯ ಹೇಳ್ತದೆ, ಯಾರನ್ನ ಲೋಕ ಒಪ್ಪಿಕೊಂಡಿತ್ತು? 1 ಯೋಹಾನ ಪತ್ರಿಕೆ 4ನೇ ಅಧ್ಯಾಯ 5ನೇ ವಾಕ್ಯ ಹೇಳ್ತದೆ, ಅವರು ಲೋಕದಿಂದ ಹುಟ್ಟಿದವರಾಗಿದ್ದಾರೆ. ಲೋಕವನ್ನ ಪಾಲಿಸುವವರು, ಲೋಕದ ಮನುಷ್ಯರಂತೆ ತನ್ನನ್ನು ಕೂಡ ಬದಲಾಯಿಸಿಕೊಳ್ಳಬೇಕಿರುವಂತ ಸೇವಕನು ಸೇವಕಿಯು, ಗಮನಿಸು, ನೀನು ಯಾರನ್ನ ಮುಂದೆ ಇಟ್ಟಿದೆಯೋ ಅವರು ಲೋಕದವರಾಗಿದ್ದಾರೆ. ಈ ಕಾರಣದಿಂದ ಆ ಲೋಕವು ಅವರನ್ನ ಏನ್ ಮಾಡ್ತಾ ಇದೆ? ಪ್ರೀತಿ ಮಾಡ್ತಾ ಇದೆ. ಒಂದು ಕಥೆ ಹೇಳ್ತೀನಿ, ನಿಜವಾಗಿ ನಡೆದದಲ್ಲ, ಕಥೆ. ಅಂದ್ರೆ ಒಬ್ಬ ವ್ಯಕ್ತಿ ನಿತ್ಯ ರಾಜ್ಯಕ್ಕೆ ಹೋಗ್ತಾನಂತೆ, ಪರಲೋಕಕ್ಕೆ. ಅಲ್ಲಿ ಹೋಗಿದಾಗ ಪರಲೋಕವನ್ನ ಬಹಳ ಖುಷಿಯಿಂದ ಅವನು ನೋಡ್ಬೇಕೆಂಬುದಾಗಿದ್ದಾಗ ಪರಲೋಕ ಬೋರ್ಡ್ ಇದೆ. ಅದನ್ನು ನೋಡಿದ ಕೂಡಲೇ ಅವನಿಗೆ ಏನಾಗಿದೆ? ಬಹಳ ಅಸಮಾಧಾನ ಆಯಿತು. ಇದೇನಪ್ಪ? ಯಾಕಂದ್ರೆ ಅದು ಒಂದು ಹಳೆಯ ಬೂತ್ ಬಂಗ್ಲಾ ತರ ಇತ್ತಂತೆ. ಅವನಿಗೆ ಹಳೆಯ ಬೂತ್ ಬಂಗ್ಲಾ ತರ ಇತ್ತು. ಅಲ್ಲಿ ಲೈಟ್ ಇಲ್ಲ, ಏನಿಲ್ಲ. ಒಂಥರ ನೋಡುವುದಕ್ಕೆ ಅದನ್ನ ಇಷ್ಟಪಡುವಂಗೆ ಅವನಿಗೆ ಇಲ್ಲ. ಅವನಿಗೆ ಒಂದು ಆಶ್ಚರ್ಯ, ಇದೇನು ಇದು ಪರಲೋಕನೋ ಬೇರೆ ಕಡೆಗೆ ಬಂದೇನೋ ಅಂತ ನೋಡುವಾಗ ಬೋರ್ಡಲ್ಲಿ ಏನಿದೆ? ಪರಲೋಕ ಅಂದ್ರೆ ಬರೆದಿದೆ. ಅದರ ಒಳಗಡೆಯಿಂದ ಒಂದು ದೇವದೂತನು ಬಂದನಂತೆ. ದೇವದೂತನು ಬಂದಾಗ ದೇವದೂತನ ಹತ್ರ ಕೇಳಿದ, ಇದೇ ಪರಲೋಕ? ಹೌದು, ಇದನ್ನೇ ಪರಲೋಕ. ಏನ್ರಿ, ಭೂಮಿಯಲ್ಲಿ ಹೇಳಿದ್ರು ಬಂಗಾರ ಬೀದಿ ಇರ್ತದೆ, ಅಲ್ಲಿ ಬೆಳಕು ಇರ್ತದೆ, ಹಂಗಿದೆ ಹಿಂಗಿದೆ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ರು. ಇಲ್ಲಿ ಬಂದು ನೋಡಿದ್ರೆ ಏನಾಗಿತ್ತೆ? ಹಿಂಗಿದೆಯಲ್ಲ. ಇಲ್ಲಪ್ಪ, ಇದುವೇ ಪರಲೋಕ. ಒಳಗೆ ಬರ್ತೀಯ ಏನೋ? ನೀನ್ ಕೇಳುವುದಲ್ಲ, ನೀನ್ ಬಯಸುವುದಲ್ಲ, ಅದು ಬೇರೆ ಕಡೆ ಇರ್ತದಪ್ಪ. ಅದ್ರ ಹೆಸರು ನರಕ ಅಂತ ಹೇಳಿದ್ರಂತೆ. ಏನ್ರಿ, ನಾನು ಕೇಳುವುದೆಲ್ಲ ನರಕದಲ್ಲಿ ಇರ್ತದ? ಹೌದು, ನೀನ್ ಕೇಳುವುದೆಲ್ಲ ನರಕದಲ್ಲಿ ಇರ್ತದೆ. ಬೇಕಾದ್ರೆ ಅದನ್ನ ಹೋಗಿ ನೋಡ್ಕೊಂಬ. ಸರಿ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತ ಇವನು ತಗೊಂಡು ಹೋಗಿದಂತ ಎಲ್ಲ ಬ್ಯಾಕೆಲ್ಲ ಅಲ್ಲೇ ಇಟ್ಬಿಟ್ಟು ಹೋಗಿ ನೋಡ್ಕೊಂಬರಕ್ಕೆ ಹೋಗಿದ. ನಂಗೆ ಹೋಗಿ ನೋಡ್ಕೊಂಬರಕ್ಕೆ ಹೋಗಿದಾಗ ಅಲ್ಲಿ ಭಯಂಕರ ಲೈಟ್ಸ್ಗಳು, ಅಲ್ಲಿ ಡಿಜೆ ಆಗಿ ಡಿಚಿಕ್ ಅಂದ್ರೆ ಒಂದೇ ಡಿಜೆ ಸೌಂಡು, ಅಲ್ಲಿ ಹಾಡು ಏನು, ಎಲ್ಲ ಕುಡಿಯೋದು ಏನು, ಭಯಂಕರವಾಗಿತ್ತಂತೆ. ಇವನಿಗೆ ಭಯಂಕರ ಖುಷಿ. ಏನಪ್ಪ ನರಕ ಅಂತ ಹೇಳಿದ್ರು, ಭೂಮಿಯಲ್ಲಿ ನರಕ ಹಂಗಿದೆ ಅಂತ ಹೇಳಿದ್ರು, ಇಲ್ಲಿ ನೋಡಿದ್ರೆ ನರಕ ಭಯಂಕರವಾಗಿದ್ದಿಲ್ಲ, ಡಿಜೆ ಹಾಕಿ ಕುಣಿತಾ ಇದ್ದಾರಲ್ಲ ಅಂತ ಹೇಳಿ ಇವನ ಹತ್ರ ಹೋಗಿದಾಗ ಅದರ ಒಳಗಡೆಯಿಂದ ಒಂದು ಸುಂದರವಾದ ಯವನಸ್ಥಿನ ಅಲ್ಲಿಂದ ಬಂದ ಹೊರಗೆ ಬಂದ ಅವನು ಯಾರಂತ ಲೂಸಿಫರ್. ಇವನಿಗೆ ಕೈ ಕೊಟ್ಟು, ಸ್ನೇಹಿತನೇ ಬಾವಳಹಿ ಅಂತ ಕರೆದ್ರಂತೆ. ಸರ್, ಇದು ನರಕನ? ಹೌದು, ಇದು ನರಕ ಹಿಂಗಿರ್ತದ್ರಿ. ಹೌದು, ನರಕ ಹಿಂಗಿರ್ತದೆ. ಆಯ್ತು ಬಿಡ್ರಿ, ಹಂಗಂದ್ರೆ ನಾನು ಬ್ಯಾಗ್ ಅಲ್ಲಿ ಬಿಟ್ಟು ಬಂದೀನಿ, ಹೋಗಿ ತಗೊಂಡ್ಬರ್ತೀನಿ ಅಂತ ಹೋಗಿ ಮತ್ತೆ ತಿರ್ಗಾ ಓಡಿ ಅವನ ಬ್ಯಾಗ್ ತಗೊಳಕ್ಕೆ ಹೋಗುವಾಗ ಅವನು ಇವನಿಗೆ ದೇವದೂತನಿಗೆ ಹೇಳಿದನಂತೆ, ದೇವದೂತ, ನರಕ ಏನ್ರಿ, ಅಲ್ಲಿ ಹೋಗಿದ್ರೆ ಎಂತ ಖುಷಿ, ಎಂತ ಮಜಾ, ಬರೀ ಡಿಜೆ ಸಾಂಗು, ಬಣ್ಣ, ಅಲ್ಲಿ ಕುಣಿಯೋದು ಏನು, ಲೈಟ್ಸ್ ಏನು, ಭಯಂಕರವಾಗಿತ್ತು. ನಾನು ಅಲ್ಲಿಗೆ ಹೋಗ್ತೀನಿ. ದೇವದೂತನ ಹೇಳಿದನಂತ, ಈ ಸತಿ ಹೋದ್ರೆ ಮತ್ತೆ ಹಿಂತಿರುಗಿ ಬರಕ್ಕಾಗಲ್ಲ, ಈ ಸತಿ ಹೋದ್ರೆ ಬರಕ್ಕಾಗಲ್ಲ, ನೋಡ್ಕೊಂಡು ಹೋಗು. ಇಲ್ರಿ ಪರವಾಗಿಲ್ಲ, ಇಲ್ಲಿ ಬರುವುದೇ ಬೇಡ, ನಾನು ಅಲ್ಲೇ ಹೋಗ್ತೀನಿ ಅಂತ ಹೇಳಿ ಬ್ಯಾಗ್ ತಗೊಂಡು ಓಡ್ದಾನಂತ. ಇವ್ರು ಓಡ್ತಾ ಇರುವಾಗಲೇ ಮೊದಲು ಓಡಿದಾನಲ್ಲ, ಅವಾಗ ಎಲ್ಲ ಹೇಗಿತ್ತು? ರೋಡ್ ಎಲ್ಲ ಸೀದಾ ಇತ್ತು, ಸರಳವಾಗಿತ್ತು. ಈಗ ಓಡ್ತಾ ಇರುವಾಗ ದಿಢೀರಂತ ಅಲ್ಲಿ ಅಂಕು ಡೊಂಗಾಗಿದೆ. ಆದ್ರೆ ಅವನು ವಿಚಾರ ಮಾಡಿಲ್ಲ,
ಅಲ್ಲಿ ಡಿಜೆ ಹಾಕಿ ಕುಡಿತಾ ಇದ್ರು, ಅಲ್ಲಿ ಲೈಟ್ಸ್ ಎಲ್ಲ ಭಯಂಕರವಾಗಿತ್ತು. ಹೆಂಗಾದ್ರೂ ಪರವಾಗಿಲ್ಲ, ರೋಡ್ ಹಿಂಗಿದ್ರೆ ಪರವಾಗಿಲ್ಲ ಅಂತ ಓಡ್ತಾದಾನೆ. ಅವನು ಮೊದಲು ನೋಡಿದಂತ ಬಿಲ್ಡಿಂಗ್ ಬಂದಿಲ್ಲ, ಅಲ್ಲಿ ಭಯಂಕರವಾದ ಬೆಂಕಿ ಉರಿಯುವಂತ ಒಂದು ಸ್ಥಳವು ಅವನ ಕಾಣ್ತಾ ಇದ್ದಾನೆ. ಅಲ್ಲಿ ಎಲ್ಲರೂ ಅಯ್ಯೋ ಅಮ್ಮ ಎಂಬುದಾಗಿ ಹೋರಾಡುವಂತ ಸ್ಥಳವನ್ನ ಕಾಣ್ತಾ ಇದ್ದಾನೆ. ಇವನಿಗೆ ಹೃದಯದಲ್ಲಿ ಭಯ ಆಗ್ತಾ ಇದೆ. ಇದು ಏನಪ್ಪ, ನಾನು ಅವಾಗ ನೋಡಿರೋದು ಅಂತ ಇಲ್ವಲ್ಲ ಅಂತ ನೋಡುವಾಗ ಇದೇನು ನರಕನ ಅಂತ ಹೇಳುವಾಗ ಅಲ್ಲಿ ನರಕದ ಬೋರ್ಡು ಇದೆಯಂತೆ. ಬೆಲ್ಲಿಗೆ ಸುಂದರವಾಗಿ ಹೊರಗೆ ಬಂದಂತೆ ಅದೇ ಯವನಸ್ಥನು ಈಗ ಕರ್ರಿಗೆ ಎದುರಿಸುವಂತ ರೂಪದಲ್ಲಿ ಹೊರಗೆ ಬಂದೆ. ಬಲೆ ದೋಷ್ ಬಾ ಒಳಗೆ ಅಂತ ಕರೆದಾನಂತ. ಇವನು ಹೇಳಿದ್ರೆ, ಏನ್ರಿ ನನಗೆ ಏನೇನು ಡಿಜೆ ಅದು ಇದು ಹಾಕಿ ಕುಣಿವಂತ ಒಂದು ಸುಂದರವಾದ ಪಟ್ಟಣವನ್ನ ತೋರಿಸ್ಬಿಟ್ಟು ಈಗ ಇದರ ಒಳಗಡೆ ನನ್ನನ್ನು ಕರೀತಾ ಇದ್ದಿಲ್ಲ ಅಂತ ಹೇಳುವಾಗ ಸೈತಾನ್ ಹೇಳಿದಾರಂತೆ, ವಿಸಿಟರ್ಸ್ಗೆ ಆ ಬಿಲ್ಡಿಂಗ್ ಅನ್ನು ನಾನು ತೋರಿಸ್ತೀನಪ್ಪ. ಯಾರಿಗೆ? ಅದಕ್ಕೆ ಯೇಸು ಹೇಳಿದ, ಈ ಲೋಕ ನಿಮಗೆ ಏನ ಸೊತ್ಸದ, ಲೋಕದ ಆಡಂಬರ, ಲೋಕದ ಆಸೆ, ಲೋಕದ ಅಭಿಲಾಷೆ, ಲೋಕದ ಬದುಕು ಬಾಳಿನ ಡಂಬ ಇದನ್ನ ಭಯಂಕರವಾಗಿ ತೋರಿಸ್ತದೆ. ಆದರೆ ಇದರ ಒಳಗಡೆ ನಿತ್ಯ ಜೀವಿತ ಕುರಿತಾದ ಪ್ರಸಂಗ ಇವರಿಗೆ ಕಹಿಯಾಗಿರ್ತದೆ. ನಿತ್ಯ ಜೀವಿತ ಕುರಿತಾದ ಒಂದು ಓಟ ಇವರಿಗೆ ಇಷ್ಟ ಇಲ್ಲದೆ ಇರ್ತಾರೆ. ಕಳೆದದು ಈ ಭೂಮಿಯಲ್ಲಿ ಯೇಸು ಸ್ವಾಮಿ ಹೇಳಿದರು, ಪರಲೋಕಕ್ಕೆ ಹೋಗುವಂತ ಬಾಗಿಲು ಅದು ಇಕ್ಕಟ್ಟು, ಆದರೆ ಅದುವೇ ನಿನ್ನ ಜೀವನದಲ್ಲಿ ನಿತ್ಯ ಜೀವಿತವನ್ನ ಕೊಡುವಂತದಾಗಿದೆ. ಸೈತಾನ ತೋರಿಸುವಂತ ಈ ಲೋಕದ ಆಡಂಬರ, ಈ ಲೋಕದ ಆಸೆ, ಈ ಲೋಕದ ಅಭಿಲಾಷೆಗಳು ಏನಾಗುತ್ತದೆ, ಅದಕ್ಕೆ ಅಧಿಸಿ ಹೋಗುತ್ತದೆ, ಅದು ನಾಶವಾಗುತ್ತದೆ. ವಾಕ್ಯ ಹೇಳ್ತದೆ, ಗಮನಿಸಿರಿ. 1 ಯೋಗನ ಪತ್ರಿಕೆ 4:5 ಹೇಳ್ತದೆ. ಯೋಗನ ಸುವಾರ್ತೆ 14:30 ದೇವರು ಈ ರೀತಿಯಾಗಿ ಹೇಳುತ್ತಾರೆ, ಈ ಲೋಕಾಧಿಪತಿ ಬರುತ್ತಾನೆ. ಯಾರು ಈ ಲೋಕಾಧಿಪತಿ ಅಂದ್ರೆ? ಯಾರು? ಸೈತಾನನು ಬರುತ್ತಾ ಇದ್ದಾನೆ. ಅವನಿಗೆ ಸಂಬಂಧಪಟ್ಟಿದ್ದು ಒಂದು ನನ್ನಲ್ಲಿ ಇಲ್ಲ. ಇಲ್ಲಿ ಗಮನಿಸಿದೆ, ಹೊಸ ವರ್ಷದ ಒಳಗಡೆ ಹೋಗುವುದಿಗೆ ಸಿದ್ಧರಾಗಿರುವಂತ ಸಭೆಯೇ ನಿನ್ನಲ್ಲಿ ನನ್ನಲ್ಲಿ ವಾಸ ಮಾಡುವಂತ ದೇವರು. ನಾವು ದೇವರ ಆಲಯವಾಗಿದ್ದೇವೆ. ಸೈತಾನಿಗೆ ಸಂಬಂಧಪಟ್ಟಂತ ಒಂದು ಕೂಡ ನಮ್ಮ ಅರಸನ ಹತ್ರ ಇಲ್ಲ, ನಮ್ಮ ದೇವರ ಹತ್ರ ಇಲ್ಲ. ನಮ್ಮಲ್ಲಿ ವಾಸ ಮಾಡಬೇಕೆಂಬುದಾಗಿ ನಮ್ಮ ಕರ್ತನಾದ ದೇವರನ್ನ ಪ್ರೀತಿ ಸ್ವರ್ಮನೇ ನಿನ್ನ ಪ್ರಸನ್ನತೆ ಆ ಮಳೆಯಲ್ಲಿ ನಾನು ತುಂಬಲ್ಪಡಬೇಕೆಂಬುದಾಗಿ ಆರಾಧಿಸುವವರೇ ದೇವರು ಹೇಳ್ತಾ ಇದ್ದಾನೆ, ಸೈತಾನಿಗೆ ಸಂಬಂಧಪಟ್ಟಿದ್ದು ಒಂದು ಕೂಡ ನನ್ನ ಹತ್ರ ಇಲ್ಲ. ಹಾಗಾದರೆ ಈ ಪರಿಶುದ್ಧನ ನಮ್ಮ ಒಳಗಡೆ ಇರುವಾಗ ಸೈತಾನಕ್ಕೆ ಸಂಬಂಧಪಟ್ಟಿದ್ದು ನಮ್ಮಲ್ಲಿ ಇರಬಹುದಾ? ಸೈತಾನಕ್ಕೆ ಸಂಬಂಧಪಟ್ಟಂತ ವಿಷಯ ನಮ್ಮಲ್ಲಿ ಇರುತ್ತದ? ಇರುವುದಾದರೆ ಯೇಸು ಸ್ವಾಮಿನ ಎಲ್ಲೋ ಸೈಡಿಗೆ ಇಟ್ಟುಬಿಟ್ಟು ಅಂತ. ಯೇಸು ಸ್ವಾಮಿನ ಎಲ್ಲೋ ಆರಾಧನೆ ಮಾಡುವಾಗ ಮಾತ್ರ ಒಳಗೆ ಬರ್ರಿ, ಆಮೇಲೆ ಹೊರಗೆ ಹೋಗ್ರಿ. ಚರ್ಚಿಗೆ ಹೋಗುವಾಗ ಮಾತ್ರ ಹೊರಗೆ ಬರ್ರಿ, ಆಮೇಲೆ ಹೊರಗೆ ಹೋಗ್ರಿ. ಅದು ಏನದು? ಬರ್ರಿ ಒಳಗೆ ಹೋಗ್ರಿ, ಹೊರಗೆ ಹೋಗ್ರಿ ಅಂತ ಕಲಿಸೋದಿಗೆ. ಹಲ್ಲೆಲೂಯ. ಸರ್ವಶಕ್ತನಾದ ದೇವರು ಹೇಳ್ತಾ ಇದ್ದಾನೆ. ಯೋಗಾನ ಸುವಾರ್ತೆ 12ನೇ ಅಧ್ಯಾಯ 31ನೇ ವಾಕ್ಯ ಹೇಳುತ್ತದೆ, ಈಗ ಲೋಕಕ್ಕೆ ತೀರ್ಪು ಆಗುತ್ತದೆ. ಮಗಳೇ, ಯಾಕೆ ಸೈತಾನಿಗೆ ಸಂಬಂಧಪಟ್ಟಿದ್ದು ನಿನಗೆ ಇರಬಾರ್ದಂತ ಹೇಳ್ತಾ ಇದ್ದೀನಿ. ಸೈತಾನಿಗೆ ಸಂಬಂಧಪಟ್ಟಿದಂತ ಎಲ್ಲಕ್ಕೂ ತೀರ್ಪಾಗುತ್ತೆ. ಪಾಪದ ಸಂಬಳ ಮರಣ, ನರಕ, ದಂಡನೆ, ಸಾವು, ವ್ಯಾಧಿ, ನಷ್ಟ, ಅಸಮಾಧಾನ ತೀರ್ಪಾಗುತ್ತೆ. ಆ ತೀರ್ಪು ನಿನಗೆ ಆಗಬಾರದು ಎಂಬುದಕ್ಕಾಗಿ ನಾನು ನಿನಗೆ ಹೇಳುತ್ತೇನೆ, ಸೈತಾನನ್ನ ಹೊರಡಿಸಿ. ನೋಡಿ, ನಿನ್ನ ಕೈಯಲ್ಲಿ ಇರುವಂತ ಮೊಬೈಲ್ ಸ್ವಚ್ಛವಾಗಿದೆಯಾ? ನಿನ್ನ ಕೈಯಲ್ಲಿ ಇರುವಂತ ಮೊಬೈಲಲ್ಲಿ ದೇವರ ಸೈತಾನಿಗೆ ಸಂಬಂಧ ಇಲ್ಲದಂತ ಕಾರ್ಯ ಇಟ್ಟಿದೆಯಾ?
ನಿಮ್ಮ ಕೈಯಲ್ಲಿ ಇರುವ ಒಂದು ಮೊಬೈಲ್ ಹೇಗೆ ಯೂಸ್ ಮಾಡ್ತೀರಿ? ಒಂದು ವಸ್ತುವಲ್ಲಿಯೇ ಸೈತಾನಿಗೆ ಪಡದೇ ಇರುವಂತ ಕಾರ್ಯಗಳನ್ನ ಇಟ್ಟುಕೊಳ್ಳಕ್ ಆಗ್ಲಿಲ್ಲ ನಿಮಗೆ. ಸೈತಾನಿಗೆ ಸಂಬಂಧಪಟ್ಟ ಕಾರ್ಯಗಳನ್ನ ನೀವು ಇಟ್ಕೊಂಡು ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಮಲಗ್ತಾ ಇದ್ದೀರಾ. ಚಾಟಿಂಗ್, ಚೀಟಿಂಗು, ಈ ವರ್ಷವೆಲ್ಲ ದೇವರು ನಡೆಸಿ ಬಂದಾನ. ಎಷ್ಟೋ ಜನರು ಸತ್ತರು, ಲವ್ ಮಾಡಿದ್ರು ಕೂಡ ನೀನು ಯಾಕೆ ಉಳಿದಿ? ಯಾಕೆ ನಿನ್ನ ಕಿಡ್ನಿಯನ್ನ ಪಂಚನ್ ಮಾಡಬಾರ್ದು? ಯಾಕೆ ನಿನ್ನ ಕಿಡ್ನಿಯನ್ನ ಚಟ್ನಿ ಮಾಡಬಾರ್ದು? ಮಾಡದೇ ಇದ್ದಿದ್ದವ್ರು ತಪ್ಪಾಯ್ತಿ, ಮಾಡದೇ ಇದ್ದಿದ್ದವ್ರು ತಪ್ಪಾಯ್ತಿ. ನಿನಗೆ ಪಾಪ ಯಾವುದು, ಪರಿಶುದ್ಧ ಯಾವುದಂತ ಗೊತ್ತಿದ್ರು ಕೂಡ ಪಾಪವನ್ನು ಬಿಡಕ್ಕೆ ಆಗಲಿಲ್ಲಲ್ಲ. ಕಾರಣ ಮನಸ್ಸಿಲ್ಲ. ಸೈತಾನಿಗೆ ಇಷ್ಟವಾಗಿ ಅವನಿಗೆ ಸಂಬಂಧಪಟ್ಟಿದ್ದನ್ನ ಇಟ್ಟುಕೊಂಡಿರುವ ತನಕ ಸತ್ಯವೇದ ಹೇಳುತ್ತದೆ, ದೇವರಿಂದ ಹುಟ್ಟಿದವನು ಪಾಪ ಮಾಡಲ್ಲ, ಸೈತಾನಿಂದ ಹುಟ್ಟಿದವನೇ ಪಾಪ ಮಾಡ್ತಾನೆ. ಯಾರ ಮಗನೇ, ಯಾರ ಮಗನೇ? ಅಲ್ಲೇಲೂಯ. ನಾವು ಸ್ವಚ್ಛ ಮಾಡಬೇಕಂತ ಹೇಳ್ತಾ ಇದೀನಿ. ನಾವು ಯಾರೋ ಇಲ್ಲಿ ಪ್ರಸಂಗ ಮಾಡೋರು ಪರಿಶುದ್ಧರಂತ ನೀವು ತಿಳ್ಕೊಬೇಡ. ಎಲ್ಲರೂ ತನ್ನನ್ನ ಏನ್ ಮಾಡಬೇಕು? ದೇವರಲ್ಲಿ ಸ್ವಚ್ಛ ಮಾಡಿ ಆ ಕೃಪೆ ಕೊಡುವಂತ ಆಶೀರ್ವಾದವನ್ನ ನಾವು ಹೊಂದಿಕೊಳ್ಳಬೇಕು. ಸಮಯ ಇಲ್ಲ. ಎರಡನೇ ಕಾರ್ಯ ಏನಂತ ಹೇಳ್ತೇನೆ. ಯಾಣೋಕ್ತಿಗಳು 26ನೇ ಅಧ್ಯಾಯ 17ನೇ ವಾಕ್ಯ. ಯಾಣೋಕ್ತಿಗಳು 26:17 ಓದಮ್ಮ, ಬೇಗ ಓದಿ ಮುಗಿಸೋಣ. ಒಬ್ಬನು ದಾರಿಯಲ್ಲಿ ಹೋಗುತ್ತಾ ಪರರ ವ್ಯಾಜ್ಯಕ್ಕೆ ಸೇರಿ ರೇಗಿಕೊಳ್ಳುವುದು ನಾಯಿಯನ್ನು ಕಿವಿ ಹಿಡಿದ ಹಾಗೆ. ನಾಯಿಯನ್ನ ಕಿವಿ ಹಿಡಿದ್ರೆ ಸುಮ್ಮನೆ ಬಿಡ್ತದೆ ನಿನಗೆ? ಪರರ ವಿಷಯದಲ್ಲಿ ನಿನಗೆ ಯಾಕೆ ಬಾಳು? ಪರರ ವ್ಯಾಜ್ಯದಲ್ಲಿ ನಿನಗೆ ಯಾಕೆ ಬಾಳು? ಯೇಸು ಸ್ವಾಮಿ ಹತ್ರ ಬಂದು ಹೇಳ್ತಾನೆ, ಏಸ್ವಾಮಿ ನಮ್ಮ ಅಣ್ಣತಮ್ಮರಿಗೆ ಭಾಗ ಮಾಡೋದ್ರಲ್ಲಿ ಜಗಳ ಐತಿ, ಬಂದು ಮಧ್ಯಸ್ಥಿಗೆ ಮಾಡು. ದೇವರು ಹೇಳ್ತಾ ಇದ್ದಾನೆ, ನನ್ನ ಮಧ್ಯಸ್ಥಿಗೆ ಮಾಡುವೋಣ ಅಂತ ನಿನಗೆ ಯಾರು ಹೇಳಿದ್ರೆ? ನಿನ್ ಜಗಳವನ್ನ ಬಗೆಹರಿಸೋಣ ಅಂತ ನಿನಗೆ ಯಾರು ಹೇಳಿದ್ದು? ನನ್ನ ತಂದೆ ನನ್ನನ್ನು ಏನು ಮಾಡುವುದಕ್ಕೆ ಕಲಿಸಿಕೊಟ್ಟಾನೋ ಅದನ್ನು ಮಾತ್ರ ಮಾಡುತ್ತೇನೆ. ಅಲ್ಲೇಲೂಯ. ನನಗೆ ಅವಶ್ಯ ಇಲ್ಲದಂಥ ಕೆಲಸದಲ್ಲಿ, ಅವಶ್ಯ ಇಲ್ಲದಂಥ ಕಾರ್ಯದಲ್ಲಿ ನಾನು ತಲೆ ಹಾಕುವುದೇ ಇಲ್ಲ. ಮತ್ತೊಬ್ಬರ ವಿಷಯದಲ್ಲಿ, ಅವಶ್ಯ ಇಲ್ಲದವರ ವಿಷಯದಲ್ಲಿ ವ್ಯಾಜ್ಯಕ್ಕೆ ಸೇರಿ ರೇಗಿಸಿಕೊಳ್ಳುವುದಾದರೆ ನಾಯಿ ಕಿವಿ ಹಿಡಿದ್ರೆ ಏನಾಗುತ್ತದೋ ಹಂಗೆ ಅಂತ ದೇವರ ವಾಕ್ಯ ನಮಗೆ ಹೇಳ್ತಾನೆ. ಅದಕ್ಕೆ ಕೀರ್ತನೆಕಾರನು ಈ ರೀತಿಯಾಗಿ ಹೇಳ್ತಾನೆ, ಅರಸನು ಅವನು ಎಂಥ ಒಂದು ಶಕ್ತಿಯುಳ್ಳದಂತ ಒಂದು ಅರಸನು. ಅವನು ಹೋಗುವಂತ ಯುದ್ಧದಲ್ಲಿ ಎಲ್ಲ ಶೂರನಾಗಿ ವೀರನಾಗಿದ್ದಾನೆ. ಅವನಿಗೆ ಇಲ್ಲದಂತ ಜ್ಞಾನವೂ ಇಲ್ಲ, ಅವನಿಗೆ ಇಲ್ಲದಂತ ಅಧಿಕಾರವೂ ಇಲ್ಲ. ಆದರೂ ಕೂಡ ಆ ಕೀರ್ತನೆಕಾರನು ದೇವರ ಭಕ್ತನಾಗಿರುವಂತ ಕಾರಣ ಅವನು ಹೇಳುವುದನ್ನ ಸ್ವಲ್ಪ ಗಮನಿಸೋಣ. ಕೀರ್ತನೆ 131ನೇ ಅಧ್ಯಾಯ 1ನೇ ವಾಕ್ಯ. ಕೀರ್ತನೆ 131ನೇ ಅಧ್ಯಾಯ 1ನೇ ವಾಕ್ಯ. ಯೆಹೋವನೇ, ನನ್ನ ಎದೆಯಲ್ಲಿ ಹಮ್ಮಿಲ್ಲ, ನನಗೆ ಸೊಕ್ಕಿನ ಕಣ್ಣಿಲ್ಲ. ನನ್ನ ಎದೆಯಲ್ಲಿ ಹಮ್ಮಿಲ್ಲ ಅಂದ್ರೆ ಗರ್ವ ಇಲ್ಲ. ನನ್ನ ಎದೆಯಲ್ಲಿ ಹಂಗಂದ್ರೆ ಮತ್ತವನ ವ್ಯಾಜ್ಯದಲ್ಲಿ ಹೋಗಿ ನಾನ್ ಮಾಡ್ತೀನಿ ಅಂತ ಹೇಳುವವನು ಗರ್ವಿಷ್ಠನು. ಸ್ವಲ್ಪ ಮೈಯಲ್ಲಿ ರಕ್ತ ಜಾಸ್ತಿ ಇದೆ, ಒಂದೋಗಿದ ಮೇಲೆ ಹೋಗಮ್ಮ. ನನಗೆ ಸೊಕ್ಕಿನ ಕಣ್ಣಿಲ್ಲ, ನನಗೆ ಸೊಕ್ಕಿನ ಕಣ್ಣಿಲ್ಲ. ಅಸಾಧ್ಯ ಕಾರ್ಯಗಳಲ್ಲಿ ಕೈ ಹಾಕುವುದಿಲ್ಲ, ಅಸಾಧ್ಯ ಕಾರ್ಯಗಳಲ್ಲಿ ನಾನು ಕೈ ಹಾಕುವುದಿಲ್ಲ. ನಿಜವಾಗಿ ನನ್ನ ಮನಸ್ಸನ್ನು ಸಮಾಧಾನ ಪಡಿಸಿದ್ದೇನೆ, ನಿಜವಾಗಲೂ ನನ್ನ ಮನಸ್ಸನ್ನು ಸಮಾಧಾನ ಪಡಿಸಿದ್ದೇನೆ. ಸೊ ಎರಡನೇ ವಿಷಯ, ನಿಮಗೆ ಅವಶ್ಯ ಇಲ್ಲದಂತ ಕಾರ್ಯದಲ್ಲಿ ಹೋಗಿ ನೀವು ಕೈ ಹಾಕಿದಂತ ವಿಷಯ ಇದ್ರೆ, ಅಂತ ಒಂದು ಮನೋಭಾವನೆ ಇದ್ರೆ ಅದರಿಂದ ನಾವು ಹೊರಗೆ ಬರಬೇಕು. ಇನ್ನೊಂದು, ಕೆಲವರು ಗಂಡ ಹೆಂಡತಿ ಮಕ್ಕಳು ಅವರ ಕುಟುಂಬ ವಿಷಯ ಮಾತಾಡೋದಕ್ಕಿಂತ ಬೇರೆಯೊಬ್ಬರ ವಿಷಯನೇ ಜಾಸ್ತಿ ಮಾತಾಡೋದು ಅವಶ್ಯನ? ತನ್ನ ಕುಟುಂಬದ ವಿಷಯಗಳನ್ನ ಮಾತಾಡಬೇಕು,
ತಾನು ಓದಿದಂಥ ಬೈಬಲನ್ನ ಗಂಡ ಹೆಂಡತಿಯಾಗಿ ಏನ್ ಮಾಡಬೇಕು, ಅದನ್ನ ಡಿಸ್ಕಸ್ ಮಾಡಬೇಕು. ತನ್ನ ಕುಟುಂಬದಲ್ಲಿ ತನ್ನ ಮಕ್ಕಳನ್ನ ಯಾವ ರೀತಿಯಾಗಿ ದೇವರಲ್ಲಿ ಬೆಳೆಸಬೇಕು ಅದಕ್ಕೆ ಅವರು ಮಾತಾಡಬೇಕು. ಆದರೆ ಅನ್ಯರ ಕಥೆಗಳನ್ನೇ, ಮತ್ತೊಬ್ಬರ ಕಥೆಗಳನ್ನೇ ಹೆಚ್ಚಾಗಿ ಮಾತಾಡುವವರಿಗೆ ದೇವರ ವಾಕ್ಯ ಎಚ್ಚರಿಸುತ್ತಾ ಇದೆ. ಯೂದ ಪುಸ್ತಕದಲ್ಲಿ 10ನೇ ವಾಕ್ಯ 11ನೇ ವಾಕ್ಯ. ಯೂದ ಪುಸ್ತಕದಲ್ಲಿ 10ನೇ ವಾಕ್ಯ 11ನೇ ವಾಕ್ಯ. ಆದರೆ ಈ ಜನರು ತಮಗೆ ಗೊತ್ತಿಲ್ಲದ ಎಲ್ಲವನ್ನು ದೂಷಿಸುತ್ತಾರೆ. ಇವರು ಯಾರ ಬಗ್ಗೆ ಮಾತಾಡಬೇಕು, ಯಾರ ಬಗ್ಗೆ ಮಾತಾಡಬಾರ್ದು ಗೊತ್ತೇ ಇಲ್ಲ. ಗೊತ್ತಿಲ್ಲದಂತೆ ಎಲ್ಲವನ್ನು ಕೂಡ ಏನ್ ಮಾಡ್ತಾರಂತೆ, ಅವ್ರ ಬಾಯಿಗೆ ಬಂದಾಗ ಮಾತಾಡ್ಬಿಡೋದು, ದೂಷಿಸುತ್ತಾರೆ. ಮತ್ತು ತಾವು ವಿವೇಕ ಶೂನ್ಯ ಪಶುಗಳಂತೆ, ತಾವು ವಿವೇಕ ಶೂನ್ಯ ಪ್ರಾಣಿಗಳು, ಪಶುಗಳಂತೆ ಸ್ವಾಭಾವಿಕವಾಗಿ ಯಾವುಗಳನ್ನು ತಿಳಿದುಕೊಳ್ಳುತ್ತಾರೋ, ಯಾವುಗಳನ್ನು ಪ್ರಾಣಿಗಳಂತೆ ತಿಳಿದುಕೊಳ್ಳುತ್ತಾರೋ ಅವುಗಳಲ್ಲಿ ತಮ್ಮನ್ನು ಕೆಡಿಸಿಕೊಳ್ಳುತ್ತಾರೆ. ಅವರ ಗತಿಯನ್ನು ಏನು ಹೇಳಲಿ? ಅವರ ಗತಿಯೇನೇ ಅಲ್ಲಿ. ಇವರು ಕಾಯಿನ ಮಾರ್ಗವನ್ನು ಹಿಡಿದವರು. ನೋಡಿ, ಇವರು ಯಾರ ಮಾರ್ಗ ಅಂತೆ? ಕಾಯಿನ ಮಾರ್ಗ, ಹೊಟ್ಟೆಗಿಚ್ಚಿಯವನಿಗೆ. ಆಮೇಲೆ ದ್ರವ್ಯ ಸಂಪಾದನೆಗೋಸ್ಕರ ಇಸ್ರಾಯೇಲರನ್ನ ವಿಭಚಾರ ಮಾಡುವುದಿಗೆ ಬಿಟ್ಟವನು. ಬಿಳಾಮನ ಭ್ರಾಂತಿಯಲ್ಲಿ ಪೂರ್ಣವಾಗಿ ಮುಳುಗಿದವರು. ಕೊರಗನಂತೆ ಎದುರು ಮಾತುಗಳನ್ನಾಡಿ, ದೇವ ಮನುಷ್ಯನಿಗೆ ವಿರುದ್ಧವಾಗಿ ಕೊರಗನಂತೆ ಎದುರು ಮಾತುಗಳನ್ನು ಹಾಡಿ ನಾಶವಾಗಿ ಹೋಗತಕ್ಕವರು ಆಗಿದ್ದಾರೆ. ಇವರಿಗೆ ಯಾರ ಹತ್ರ ಮಾತಾಡಬೇಕು, ಯಾರ ಬಳಿಯಲ್ಲಿ ಮಾತಾಡಬೇಕು, ಏನ್ ಮಾತಾಡ್ಬೇಕಂತ ಗೊತ್ತಿಲ್ಲ. ಇಲ್ಲಿ ನೋಡಿ, ಅರಣ್ಯ ಕಾಂಡದಲ್ಲಿ ಅಲ್ಲಿ ಒಂದು 3 ಮಂದಿ ಒಳಗಡೆ ಇರುವಂತ ಡಿಸ್ಕಷನ್. ದೇವರ ಬಳಿಗೆ ಹೋಗುವಾಗ ತೀರ್ಪು ಹೆಂಗ್ ಬರ್ತದೆ ನೋಡ್ರಿ. ಅಲ್ಲಿ ಅರಣ್ಯಕಾಂಡ 12ನೇ ಅಧ್ಯಾಯ 1ನೇ ವಾಕ್ಯದಿಂದ 3ನೇ ವಾಕ್ಯ ತನಕ ಬೇಗ ಓದೋಣ. ಮೋಶೆ ಕೂಶ್ ದೇಶದ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡಿದ್ದ. ಕೂಶ್ ದೇಶದ ಸ್ತ್ರೀಯನ್ನು ಮದುವೆ ಮಾಡಿಕೊಂಡ. ಹಂಗಂದ್ರೆ ಕೂಶ್ ದೇಶದ ಸ್ತ್ರೀ ಅಂದ್ರೆ ಆಫ್ರಿಕಾ ಸ್ತ್ರೀ ತರ ಕರಗಿರ್ತಾರ. ಅದು ಮೋಸೆ ಆ ಸ್ತ್ರೀಯನ್ನ ಮದುವೆ ಮಾಡಿಕೊಂಡಾನಂತೆ. ಅದರ ನಿಮಿತ್ತ ಮಿರ್ಯಾಮಳು ಆರೋನನು ಅವನಿಗೆ ವಿರೋಧವಾಗಿ ಮಾತಾಡುವವರಾಗಿ. ಇವಳಿಗೇನಾಯ್ತು? ಅವನ್ ತಾನೇ ಜೀವನ ಮಾಡ್ತಾಳ. ಕರಗಿದ್ರೆ ಏನು ಪಾಪ, ಹೆಣ್ಮಗಳು ಕರಗಿದ್ರೆ ಏನು, ಬೆಳಗಿದ್ರೆ ಏನು, ಆಫ್ರಿಕಾ ತರ ಇದ್ರೆ ಏನು, ಅವನಿಗೆ ಅಡ್ಜಸ್ಟ್ ಆಗಿದ್ದಲ್ಲ. ಈಕ್ಷಣವಾಗಿ ಮದುವೆ ಮಾಡ್ಕೊಂಡ್ ನಿನಗೇನಾಯ್ತು? ಮದುವೆ ಜೀವನ ಮಾಡೋಣ, ಅವ ಬದುಕು ಮಾಡೋಣ, ಅವ ನಿನಗೇನಾಯ್ತು? ಕಮೆಂಟ್ಸ್, ಇವ್ರು ಕಮೆಂಟ್ಸ್ ಯಾರು ಕೇಳಿದ್ರು? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಸ್ತೋತ್ರ. ಕಮೆಂಟ್ಸ್ ಬೇಡ, ಈಗಿನ ಹೋಗಿ ಮದುವೆ ಮಾಡ್ಕೊಂಬಂದು ಹಾಕಿದ್ರೆ ಹೇಳಕ್ಕಾಗಲಿಲ್ಲ. ಅಲ್ಲಿ ವೈನಿ ಗರಂ, ಅಲ್ಲಿ ಕಪ್ಪುಗಿದ್ರು ಅದು ಬೆಂಕಿಯಾಗಿದ್ದದು. ಅದ್ರ ಹತ್ರ ಹೋಗಿ ಏನು ಮಾತಾಡಕ್ಕೆ ಆಗ್ಲಿಲ್ಲ. ಇವನನ್ನ ಕೆಣಕ್ತಾರ. ಯಾರನ್ನ? ಮೋಸೆಯನ್ನ, ದೇವರ ಮಗನ ಮನುಷ್ಯನ್ನ ಇವ್ರು ಕೆಣಕಿದ್ರು. ಏನಂತ? ಯೆಹೋವನು ಮೋಸೆಯ ಮೂಲಕವಾಗಿ ಮಾತ್ರವೇ ಮಾತಾಡಿದ್ದಾನು, ನಮ್ಮ ಮೂಲಕವೂ ಆತನು ಮಾತಾಡಲಿಲ್ಲವೇ ಎಂದು ಹೇಳಿಕೊಂಡರು. ಇವನು ಮಾತ್ರ ಪ್ರಸಂಗ ಮಾಡ್ತಾನೋ? ಇವನಿಗೆ ಮಾತ್ರ ವಾಕ್ಯ ಇಟ್ಕೊಂಡು ಮಾತಾಡಕ್ಕೆ? ಕೆಲವರು ಬರ್ತಾರೆ, ಪಾಸ್ಟರ್ ಈ ವಾರ ಏನು ಮಾತಾಡ್ತಾನೋ ಅಪ್ಪ, ನಿನ್ನೆ ಮೊನ್ನೆ ಮಾಡಿದರೆ ಯಾರು ಹೋಗಿ ಹೇಳಾರೋ ಗೊತ್ತಿಲ್ಲ, ಇದನ್ನೇ ಮಾತಾಡ್ತಾನೆ. ಹೌದು, ನನಗೆ ಬೇರೆ ಕೆಲಸನೇ ಇಲ್ಲ. ನೀನು ಹಿಂದೆ ಇಬ್ಬರನ್ನ CIDಗಳನ್ನ ಕಲಿಸಿ ನೀನು ಏನೇನು ಮಾಡ್ತಿ ಅವರೆಲ್ಲ ರಿಪೋರ್ಟ್ ತಂದು ಕೊಡು, ಇವನ ಬಗ್ಗೆ ನಾನು ಹೇಳ್ತೀನಿ. ಸಭೆಯಲ್ಲಿ ದೇವರು ಮಾತಾಡುವಾಗ ಮನುಷ್ಯ ಸಭೆಗೆ ಬಂದಿರುವವರು ಅವರ ಹತ್ರ ಮಾತಾಡಬೇಕು. ಗೋಡೆಗೆ ಮಾತ್ರ ಗೋಡೆ ಸರಿಯಾಗಿ ಯಾಕೆ ಹಿಂಗೆ ದೊಂಗಾಗಿದಿ, ಯಾಕೆ ಅಲ್ಲಿ ಕಪ್ಪು ಚುಕ್ಕೆ ಐತಿ, ಹಿಂಗ ಮಾತಾಡೋಕ್ಕಾಗತ್ತೆ? ಅವ್ರು ಮಾತಾಡ್ತಾರೆ. ಹಲ್ಲೆಲೂಯಾ. ಅವ್ರು ಮಾತಾಡುವಾಗ ನಾವು ಕೇಳಬೇಕು. ಇವ್ರಿಗೆ ಮೋಸೆ ಹತ್ರ ಮಾತಾಡ್ತಾರೋ? ನಮ್ಮ ಹತ್ರ ಮಾತಾಡಿಲ್ಲ, ನಾವು ಆರಾಧನೆ ಮಾಡಿಲ್ಲ, ನಾವು ಪ್ರಾರ್ಥನೆ ಮಾಡಿಲ್ಲ, ನಾವು ಸುವಾರ್ತೆ ಸಾರಿಲ್ಲ. ಯಾಕೆ? ಮೋಸೆ ಹೆಂಡತಿ ಕಪ್ಪುಗಿದಾಳಂತೆ. ದೇವರು ನಿನಗೆ ಬಣ್ಣದಾನ ಚೇಂಜ್ ಮಾಡಬೇಕು, ಬಿಳಿ ಬಣ್ಣ ಆಗ್ಬೇಕಲ್ಲ, ನಿನಗೆ ಪೂರ್ತಿ ಬಿಳಿ ಬಣ್ಣ ಕೊಡ್ತೀನಿ ಅಂತ ಕುಷ್ಠರೋಗ ಕೊಟ್ಬಿಟ್ಟ. ಬಣ್ಣನೇ ಚೇಂಜ್. ಯಾರಿಗೆ? ಮೀರಿಯಾಮ್ಗೆ. ಆಕೆ ಬಣ್ಣ ಬಗ್ಗೆ ಮಾತಾಡ್ತಿಲ್ಲ, ನಿನಗೆ ಬಣ್ಣ ಕೊಡ್ತೀನಿ ತಿಳಿ. ಸೊ ಅಲ್ಲಿ ಏನಾಗ್ತದೆ? ತಪ್ಪಾಗ್ತದೆ. ಸೊ ಅಂಥ ಒಂದು ವಿಷಯದಲ್ಲಿ ನಾವು ಇನ್ನೂ ಬೆಳಗಿನರಾಗಿದ್ರೆ
ಒಂದು ವೇಳೆ ದೇವರ ಆತ್ಮನು ಸಭೆಗೆ ಮಾತಾಡ್ತಾನೆ, ಸ್ವಚ್ಛ ಮಾಡ್ಕೊಂಬೋಣ. ಬರುವಂತ ವರ್ಷ ಬಹು ಸುಂದರವಾದ ವರ್ಷ. ನನ್ನ ಜೀವನದಲ್ಲಿ ನಾನು ಇದೆಲ್ಲ ಕೊಡಬೇಕಂತ ಒಂದು ಮಹಿಮೆಯ ಆಶೀರ್ವಾದವನ್ನ ಕೈಯಲ್ಲಿ ಇಟ್ಟುಕೊಂಡು ನನ್ನ ಮಗಳು ಇದನ್ನ ಪರಿಪೂರ್ಣವಾಗಿ ಹೊಂದಿಕೊಳ್ಳಬೇಕು, ಮಗಳು ಹೊಂದಿಕೊಳ್ಳಬೇಕಂತ ಐ ಆಮ್ ವೇಟಿಂಗ್ ಫಾರ್ ಯು. ನಾನು ಕಾಯ್ತಾ ಇದ್ದೇನೆ. ಅದಕ್ಕಾಗಿ ನೀನು ಇದನ್ನ ಸಿದ್ಧ ಮಾಡು. ಹಳೆಯದೊಂದಿಗೆ, ಹಳೆಯ ಪಾಪದೊಂದಿಗೆ ಹೊಸ ವರ್ಷದಲ್ಲಿ ಪ್ರವೇಶ ಮಾಡಬೇಡ. ಒಂದು ಸ್ವಚ್ಛ ಹೃದಯ, ದೇವರ ಆಶೀರ್ವಾದಕ್ಕೆ ಯೋಗ್ಯವಾದ ಒಂದು ಹೃದಯದೊಂದಿಗೆ ಹೊಸ ವರ್ಷದಲ್ಲಿ ಪ್ರಾರಂಭ ಮಾಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ತೀರ್ಪಾಗಬಾರ್ದಮ್ಮ ಅಂತ ದೇವರು ಬಯಸುತ್ತಾರೆ. ರೈಟ್. ಮೂರನೇ ವಿಷಯ ಹೇಳಿ ಮುಗಿಸುತ್ತೇನೆ. ಸೊ ಸೈತಾನನ್ನ ಜಯಿಸುವುದಕ್ಕೆ ಮೊದಲನೇ ವಿಷಯ, ನಮ್ಮಲ್ಲಿ ಇರುವಂತ ಕಾರ್ಯಗಳನ್ನ ಏನ್ ಮಾಡಬೇಕು? ಬಲಹೀನತೆಗಳನ್ನ ತೆಗೆದು ನಾವು ಸೈತಾನಿಗೆ ಸಂಬಂಧಪಟ್ಟಿದ ಎಲ್ಲವನ್ನು ತೆಗಿಬೇಕು. ಎರಡನೇದಾಗಿ, ಮತ್ತೊಬ್ಬರ ವಿಷಯದಲ್ಲಿ ನಮ್ಮಲ್ಲಿ ಇರುವಂತ ಈ ಹೊಲಸಾದ ಕಾರ್ಯಗಳು, ಬೇಕಿಲ್ಲದಂತ ವಿಷಯಗಳು, ಇದನ್ನ ನಾವು ತೆಗೆದು ನಮ್ಮನ್ನು ಸ್ವಚ್ಛವಾಗಬೇಕು. ಅವಾಗ ಸೈತಾನನ್ನ ನಾವು ಏನ್ ಮಾಡಕ್ಕಾಗುತ್ತದೆ? ಓಡಿಸುವುದಿಗೆ ಆಗುತ್ತದೆ. ಮೂರನೇದಾಗಿ, ಸೈತಾನ ಓಡಿ ಹೋಗ್ಬೇಕಂದ್ರೆ ದೇವ ಮನುಷ್ಯನಾಗಿ ಇರುವಂತ ಒಂದು ಮಿಷನರಿ ಜಾರ್ಜ್ ಮುಲ್ಲರ್ ಇವರು ತೆಗೆದುಕೊಟ್ಟಂತ ಒಂದು ಶ್ರೇಷ್ಠವಾದ ಆಯುಧ ಯಾವುದಂದ್ರೆ ಪ್ರಾರ್ಥನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಪ್ರಾರ್ಥನೆಯಲ್ಲಿ ಕಡಿಮೆ ಇದ್ದೀವಾ? ಪ್ರಾರ್ಥನೆಯಲ್ಲಿ ನಾವು ಹೆಚ್ಚಾಗುವುದಕ್ಕೆ ಈಗಲೇ ಪ್ರಿಪೇರ್ ಆಗಿ. ಅಪ್ಪ, ನಾನು ಪ್ರಾರ್ಥನೆ ಮಾಡ್ತಾ ಇಲ್ಲ, ಅವಾಗಲೆಲ್ಲ ಉಪವಾಸ ಮಾಡಿ ಪ್ರಾರ್ಥಿಸುತ್ತಾ ಇದ್ದೆ. ಈಗ ಉಪವಾಸವೇ ಇಲ್ಲ, ಏನಂತ ಕೇಳಬೇಕಾಯ್ತು. ಹಂಗಾಯ್ತಪ್ಪ ಉಪವಾಸಗಳು. ಬೈಬಲ್ ಓದ್ತಾ ಇದ್ದೆ, ಏನೋ ಬೈಬಲ್ ಮುಗಿಸ್ಬೇಕಂತ ಯಾರಾದ್ರೂ ಬಗ್ಗೆ ನೀವು ಹೇಳಿದ್ರೆ ಬೈಬಲ್ ಚೆನ್ನಾಗಿ ಓದ್ತಾ ಇದ್ದೆ. ಆಮೇಲೆ ಬೇರೆ ಬೇರೆ ಕಥೆಗಳು ಬಂದಾಗ ಬೈಬಲ್ ಓದುವುದನ್ನೇ ಬಿಟ್ಬಿಟ್ಟೆ. ಬರೀ ಮಾತು, ಅದಕ್ಕೆ ಉಪ್ಪು ಇಲ್ಲ, ಖಾರ ಇಲ್ಲ, ಏನು ಬೇಕಿಲ್ಲ ಮಾತು. ದೇವರು ಇನ್ಮೇಲೆ ಮಾತಾಡೋದಿಲ್ಲಪ್ಪ, ನಾನು ಸ್ವಚ್ಛ ಮಾಡ್ಕೊಳ್ತೀನಿ. ಜಾರ್ಜ್ ಮುಲ್ಲರು ಪ್ರಾರ್ಥನೆ ಆಯುಧವನ್ನ ತೆಗೆದುಕೊಂಡ್ರಂತೆ. 93 ವಯಸ್ಸಲ್ಲಿ ಕೂಡ ಅವರು ಪ್ರಾರ್ಥನೆಗೆ ಹೆಚ್ಚಾದ ಸಮಯ ಕೊಟ್ಟವರಂತೆ. ಆ ದೇವರ ಮನುಷ್ಯನು 200 ಸತಿ ಬೈಬಲನ್ನ ಮುಗಿಸಿದ್ದಾರೆ. 200 ಸತಿ, 100 ಸತಿ ಆತನು ಮೊಣಕಾಲಲ್ಲಿ ನಿಂತೆ ಬೈಬಲ್ನ ಓದಿದ್ದಾರೆ. ಅವರ ಪ್ರಾರ್ಥನೆ ಜೀವಿತದಲ್ಲಿ ಅವರ ಟಿಪ್ಸ್ಗಳನ್ನ ಕೊಡ್ತಾ ಇದ್ದಾರೆ. ನಾನು ಸತ್ಯ ವೇದವನ್ನ ಚೆನ್ನಾಗಿ ಓದದೆ ಪ್ರಾರ್ಥನೆ ಮಾಡುವುದಿಲ್ಲ. ನಾನು ಸತ್ಯ ವೇದನವನ್ನ ಚೆನ್ನಾಗಿ ಓದಿ ಆ ವಾಕ್ಯ ಇಟ್ಟುಕೊಂಡು ನಾನು ಪ್ರಾರ್ಥಿಸುತ್ತೇನೆ ಅಲ್ಲ, ವಾಕ್ಯ ಇಟ್ಟುಕೊಂಡು ಪ್ರಾರ್ಥಿಸುವಂತ ಪ್ರಾರ್ಥನೆ, ಒಂದು ಪ್ರಾರ್ಥನೆ ಕೂಡ ವ್ಯರ್ಥವಾಗುವುದಿಲ್ಲ. ಎಲ್ಲ ಪ್ರಾರ್ಥನೆಗೂ ಉತ್ತರವು ಸಿಕ್ಕುತ್ತೆ. ಹೊಸ ವರ್ಷಕ್ಕೆ ನಾಳೆ ಒಂದೇ ದಿವಸ ಆಗಿದೆ. ಒಂದು ವೇಳೆ ನಿಮ್ಮ ಹೃದಯಗಳು ಯಾವಾಗ ನಾನು ಕರ್ತನಲ್ಲಿ ಸ್ಥಿರವಾಗಿ ಇರುವುದಕ್ಕೆ ಸಾಧ್ಯ, ಈ ಕಿವಿಯಾಗ ಕೇಳಿ ಈ ಕಿವಿಯಾಗ ಬಿಡುವ ತನಕ ಸ್ಥಿರವಾಗಿ ಇರೋಕ್ಕೆ ಸಾಧ್ಯ ಇಲ್ಲ. ಕೇಳಿದದನ್ನ ಇಲ್ಲಿ ಇಟ್ಕೊಂಡ್ರೆ ನಾನು ಸ್ಥಿರವಾಗುತ್ತೇನೆ. ಹಲ್ಲೆಲೂಯಾ, ನಾನು ದೃಢವಾಗುತ್ತೇನೆ. ಹಲ್ಲೆಲೂಯಾ. ಕಣ್ಗಳು ಮುಚ್ಚಿದವರಾಗಿ